ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ನಾಳಿನ ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತುಂಬ ಕುತೂಹಲದಿಂದ ನೋಡೋಣ. ನಾಳಿನ ಸಂಚಿಕೆಯಲ್ಲಿ ಒಂದು ಕಡೆ ವಿವೇಕ್ನ ಕೋಪ, ಮತ್ತೊಂದು ಕಡೆ ಗೌರಿಯ ಜವಾಬ್ದಾರಿ ಮತ್ತು ತ್ಯಾಗ, ಈ ಎರಡರ ನಡುವೆ ನಡೆಯುವ ಘಟನೆಗಳು ಕತೆಗೆ ಮತ್ತೊಂದು ತಿರುವು ಕೊಡಲಿದೆ. ಮೊದಲಿಗೆ ವಿವೇಕ್ಗೆ ತುಂಬ ಕೋಪ ಬರುತ್ತದೆ. ಗೌರಿ ಇಲ್ಲದೆ ಕಂಪನಿಯ ಕೆಲಸ ನಡೆಯುವುದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಗೌರಿಯ ಮೇಲೆ ಅವಲಂಬಿತರಾಗಿರುತ್ತಾರೆ ಅನ್ನೋದು ಅವನಿಗೆ ಇಷ್ಟವಾಗೋದೇ ಇಲ್ಲ. ಅದಕ್ಕಾಗಿ ಪಿಂಕಿಯ ಮೇಲೂ ಕೋಪ ಮಾಡಿಕೊಂಡು ಗೌರಿಯ ಸಹಾಯ ಬೇಡ, ಈ ಕೆಲಸವನ್ನು ನಾನೇ ಮಾಡುತ್ತೇನೆ ಅಂತ ಹೇಳುತ್ತಾರೆ. ಆದರೆ ಪಿಂಕಿ ಒಂದು ಸತ್ಯವನ್ನು ಹೇಳುತ್ತಾಳೆ. ಈ ಹಿಂದೆ ಆ ಪ್ರಾಜೆಕ್ಟ್ನ ಡಿಸೈನರು ಗೌರಿಯೇ ಮಾಡಿದ್ದಾಳೆ, ಅದರಲ್ಲಿ ಏನಾದರೂ ಕರೆಕ್ಷನ್ ಬೇಕಾದರೂ ಗೌರಿ ಬಂದರೆ ಮಾತ್ರ ಸರಿಯಾಗಿ ಮಾಡಬಹುದು ಅಂತ ಹೇಳುತ್ತಾಳೆ. ಆದರೂ ವಿವೇಕ್ ತನ್ನ ಹಠ ಬಿಡುವುದಿಲ್ಲ. ಯಾವ ಕರೆಕ್ಷನ್ ಇದ್ದರೂ ನಾನೇ ಮಾಡಿಕೊಳ್ಳುತ್ತೇನೆ ಅಂತ ಫೈಲ್ ತೆಗೆದುಕೊಂಡು ಹೋಗುತ್ತಾನೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುತ್ತಾನೆ ಅಂದರೆ ಅವನ ಸಹಾಯವನ್ನು ತೆಗೆದುಕೊಳ್ಳುವುದು ನಮ್ಮ ಸೋಲಲ್ಲ. ಉದಾಹರಣೆಗೆ, ಒಂದು ಮನೆಯಲ್ಲಿ ಅಡುಗೆ ಮಾಡುವ ವ್ಯಕ್ತಿ ಅಡುಗೆಯಲ್ಲಿ ತುಂಬ ಪರಿಣತಿ ಹೊಂದಿದ್ದರೆ ನಾನೇ ಎಲ್ಲ ಮಾಡುತ್ತೇನೆ ಅಂತ ಹಠ ಮಾಡುವುದಕ್ಕಿಂತ ಅವರ ಸಹಾಯ ಪಡೆದುಕೊಂಡರೆ ಕೆಲಸ ಇನ್ನೂ ಚೆನ್ನಾಗಿ ಆಗುತ್ತದೆ. ಅದೇ ಪರಿಸ್ಥಿತಿ ಇಲ್ಲಿ ವಿವೇಕ್ಗೂ ಬರುತ್ತದೆ. ವಿವೇಕ್ ಕ್ಲೈಂಟ್ ಹತ್ತಿರ ಡಿಸೈನ್ ತೆಗೆದುಕೊಂಡು ಹೋದಾಗ ಅಲ್ಲೇ ಅವನಿಗೆ ದೊಡ್ಡ ಶಾಕ್ ಎದುರಾಗುತ್ತದೆ. ಅವನು ಮಾಡಿದ ಕರೆಕ್ಷನ್ಗಳನ್ನು ನೋಡಿ ಕ್ಲೈಂಟ್ ಖುಷಿಯಾಗುವುದಿಲ್ಲ. ಬದಲಾಗಿ ಗೌರಿ ಮೇಡಮ್ ಮಾಡುತ್ತಿದ್ದ ಡಿಸೈನ್ ತುಂಬ ಚೆನ್ನಾಗಿತ್ತು, ಅವರ ಡಿಸೈನ್ನಲ್ಲಿ ಒಂದು ಸಣ್ಣ ಕರೆಕ್ಷನ್ ಕೂಡ ಹುಡುಕಲು ಆಗುತ್ತಿರಲಿಲ್ಲ, ಅವರೇ ಈ ಡಿಸೈನ್ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಬರುತ್ತೆ ಅಂತ ಹೇಳುತ್ತಾರೆ. ಇದನ್ನು ಕೇಳಿದ ವಿವೇಕ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುವುದಿಲ್ಲ. ಯಾಕೆಂದರೆ ಒಂದು ಕಡೆ ಗೌರಿಯ ಮೇಲೆ ಕೋಪ, ಇನ್ನೊಂದು ಕಡೆ ಕಂಪನಿಯ ಪ್ರಾಜೆಕ್ಟ್ ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ. ಇದೇ ಸಂದರ್ಭದಲ್ಲಿ ಪಿಂಕಿ, ನಿಮಗೆ ಗೌರಿ ಮೇಡಮ್ ಹತ್ತಿರ ಮಾತನಾಡಲು ಮುಜುಗರ ಆಗುತ್ತಿದ್ದರೆ ನಾನೇ ಹೋಗಿ ಮಾತನಾಡುತ್ತೇನೆ, ಗೌರಿ ಮೇಡಮ್ ಖಂಡಿತವಾಗಿಯೂ ಕಂಪನಿಗೋಸ್ಕರ ಸಹಾಯ ಮಾಡುತ್ತಾರೆ ಅಂತ ಹೇಳುತ್ತಾಳೆ. ಆದರೆ ವಿವೇಕ್ ಮತ್ತೆ ಕೋಪ ಮಾಡಿಕೊಂಡು, ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ನನ್ನ ಕೆಲಸದಲ್ಲಿ ನೀವು ತಲೆ ಹಾಕಬೇಡಿ ಅಂತ ಪಿಂಕಿಗೆ ಗದರುತ್ತಾನೆ. ಇಲ್ಲಿ ವಿವೇಕ್ನ ಸಮಸ್ಯೆ ನಿಜವಾಗಿಯೂ ಡಿಸೈನ್ ಮಾತ್ರ ಅಲ್ಲ, ಅವನ ಅಹಂಕಾರ ಮತ್ತು ಗೌರಿಯ ಮೇಲಿನ ಕೋಪವೇ ಅವನಿಗೆ ದೊಡ್ಡ ಸಮಸ್ಯೆಯಾಗುತ್ತಿದೆ. ಇನ್ನು ಮನೆಯಲ್ಲಿ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆಯಾಗುತ್ತಿದೆ. ಸರಿತಾಳಿಗೆ ಮೊದಲೇ ಗೌರಿಯ ಮೇಲೆ ಬೇಸರ, ಮನೆಯಲ್ಲೂ ಗೌರಿಯ ಮಾತಿಗೆ ಹೆಚ್ಚು ಬೆಲೆ ಸಿಗುತ್ತಿದೆ ಅನ್ನೋದು ಸರಿತಾಳ ನೋವು. ಆದರೆ ಮನೆಯ ಹಿರಿಯರು ಒಂದು ಮಾತು ಹೇಳುತ್ತಾರೆ, ಗೌರಿ ಈ ಮನೆಯ ಮರ್ಯಾದೆಗೋಸ್ಕರ ಮತ್ತು ತನ್ನ ತವರು ಮನೆಯ ಮರ್ಯಾದೆಗೋಸ್ಕರ ಕೆಲಸ ಮಾಡುತ್ತಿದ್ದಾಳೆ, ಅವಳು ತಪ್ಪೇನೂ ಮಾಡುತ್ತಿಲ್ಲ ಅಂತ. ಇದನ್ನು ಕೇಳಿ ಸರಿತಾಳಿಗೆ ಇನ್ನಷ್ಟು ಕೋಪ ಬರುತ್ತದೆ. ಅಷ್ಟರಲ್ಲಿ ವಿವೇಕ್ ಕೂಡ ಮನೆಗೆ ಬಂದು ತನ್ನ ಸಮಸ್ಯೆಯನ್ನು ಹೇಳುತ್ತಾನೆ. ಗೌರಿ ಮಾಡಿರುವ ಡಿಸೈನ್ಗಳೇ ಕ್ಲೈಂಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಆದರೆ ಗೌರಿ ತನ್ನ ತವರು ಮನೆಯವರ ಸಾಲ ತೀರಿಸಲು ಕೆಲಸ ಮಾಡುತ್ತಿದ್ದಾಳೆ. ಈಗ ಅವಳ ಹತ್ತಿರ ಹೋಗಿ ಸಹಾಯ ಕೇಳೋದು ಹೇಗೆ ಅನ್ನೋದೇ ವಿವೇಕ್ಗೆ ಅರ್ಥವಾಗುತ್ತಿಲ್ಲ. ಇದನ್ನು ಕೇಳಿದಾಗ ಮನೆಯ ಹಿರಿಯರು ಒಂದು ಮುಖ್ಯವಾದ ವಿಚಾರ ಹೇಳುತ್ತಾರೆ. ಗೌರಿ ಈ ಮನೆಗೋಸ್ಕರ ಇಷ್ಟೆಲ್ಲ ಮಾಡುತ್ತಿದ್ದಾಳೆ, ಹಾಗಿರುವಾಗ ಅವಳಿಗೆ ಕಂಪನಿಯಲ್ಲಿ ಒಂದು ಸ್ಥಾನ ಮತ್ತು ಅಧಿಕಾರ ಕೊಡುವುದರಲ್ಲಿ ತಪ್ಪೇನಿದೆ? ಈ ಮಾತು ಸರಿತಾಳಿಗೆ ಮತ್ತೊಂದು ಶಾಕ್ ಕೊಡುತ್ತದೆ. ಆದರೆ ಈಗ ಕಥೆಯ ನಿಜವಾದ ಭಾವನಾತ್ಮಕ ಭಾಗ ಶುರುವಾಗುತ್ತದೆ. ಈ ಕಡೆ ಗೌರಿ ತನ್ನ ತವರು ಮನೆಯಲ್ಲಿ ಕುಳಿತುಕೊಂಡು ತನ್ನ ತಂದೆ ತಾಯಿಗೆ ಕೊಟ್ಟಿರುವ ಕೆಲಸದ ಪ್ರಾಜೆಕ್ಟ್ಗಾಗಿ ಗೊಂಬೆಗಳನ್ನು ಒಂದೊಂದಾಗಿ ತುಂಬಾ ಶ್ರದ್ಧೆಯಿಂದ ತಯಾರಿಸುತ್ತಿರುತ್ತಾಳೆ. ಅವಳ ತಂದೆ ತಾಯಿಗೆ ಗೌರಿಯನ್ನು ನೋಡಿ ತುಂಬಾ ಖುಷಿಯಾಗುತ್ತದೆ. ಆದರೆ ಗೌರಿಗೆ ಮಾತ್ರ ಒಂದು ಚಿಂತೆ, ನಮ್ಮಿಂದ ನಿಮಗೆ ತೊಂದರೆಯಾಗಬಾರದು. ಆಗ ಗೌರಿ ತುಂಬಾ ಮನಸ್ಸಿಗೆ ತಟ್ಟುವ ಮಾತನ್ನು ಹೇಳುತ್ತಾಳೆ, ನಾವು ಮಾಡಬೇಕಾದದ್ದು ಒಂದೇ, ದುಡಿದು ಸಾಲ ತೀರಿಸಬೇಕು. ನಾನು ಈ ಮನೆಯ ಮಗಳಾಗಿ ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ, ಯಾರ ಮರ್ಯಾದೆಯನ್ನು ಕಡಿಮೆ ಮಾಡುವ ಕೆಲಸ ನಾನು ಮಾಡುತ್ತಿಲ್ಲ. ಈ ಮಾತು ಕೇಳಿದಾಗ ಗೌರಿಯ ಮನಸ್ಸು ಎಷ್ಟು ದೊಡ್ಡದು ಅನ್ನೋದು ಅರ್ಥವಾಗುತ್ತದೆ. ಜೀವನದಲ್ಲೂ ಹಾಗೆಯೇ ಅಲ್ವಾ, ನಮ್ಮವರ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡುವುದು ಯಾವತ್ತೂ ತಪ್ಪಲ್ಲ. ನಾವು ಒಂದು ಕೈಯಿಂದ ನಮ್ಮ ಕುಟುಂಬವನ್ನು ಹಿಡಿದುಕೊಂಡರೆ ಇನ್ನೊಂದು ಕೈಯಿಂದ ನಮ್ಮ ಕನಸನ್ನು ಹಿಡಿದುಕೊಂಡು ಮುಂದೆ ಸಾಗಬೇಕು. ಗೌರಿ ಕೂಡ ಅದನ್ನೇ ಮಾಡುತ್ತಿದ್ದಾಳೆ. ಆದರೆ ಈಗ ದೊಡ್ಡ ಪ್ರಶ್ನೆ ಒಂದೇ, ಕಂಪನಿಯ ಪ್ರಾಜೆಕ್ಟ್ ಗೌರಿ ಇಲ್ಲದೆ ಮುಂದುವರಿಯುತ್ತದೆಯಾ? ವಿವೇಕ್ ತನ್ನ ಕೋಪವನ್ನು ಬದಿಗಿಟ್ಟು ಗೌರಿಯ ಹತ್ತಿರ ಸಹಾಯ ಕೇಳುತ್ತಾನ, ಅಥವಾ ಗೌರಿಯೇ ವಿವೇಕ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನನ್ನು ಕೇಳದೆಯೇ ಮತ್ತೆ ಡಿಸೈನ್ ಮಾಡಿಕೊಡುತ್ತಾಳ? ಮನೆಯಲ್ಲಂತೂ ಗೌರಿಗೆ ಇನ್ನಷ್ಟು ಜವಾಬ್ದಾರಿ ಮತ್ತು ಅಧಿಕಾರ ಸಿಗಬೇಕು ಅನ್ನೋ ಮಾತು ಕೇಳಿ ಬರುತ್ತಿದೆ. ಇದರಿಂದಾಗಿ ಸರಿತಾಳ ಕೋಪ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ವಿವೇಕ್ನ ಹಠಕ್ಕೆ ಗೌರಿಯ ಪ್ರತಿಭೆ ಹೇಗೆ ಉತ್ತರ ಕೊಡುತ್ತದೆ, ಸರಿತಾಳ ಕೋಪ ಯಾವ ಹಂತಕ್ಕೆ ಹೋಗುತ್ತದೆ, ಗೌರಿಗೆ ಕಂಪನಿಯಲ್ಲಿ ಮತ್ತೆ ಸಹಾಯ ಸಿಗುತ್ತದಾ ಎನ್ನುವುದನ್ನು ನೋಡಬೇಕಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.